ಮೋಸ ಮಾಡಲೆಂದ ನೀನು ಬಂದೆಯ, ಪ್ರೀತಿ ಹೆಸರು ಹೇಳಿ ಎದುರು ನಿಂತೆಯ, ನಕ್ಕ ಹಾಗೆ ನಟನೆ ಮಾಡಿ ಹೋದೆಯ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ನಾನು ನಿಮ್ಮ ಪ್ರೀತಿಯ ಯಶಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯಶಸ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ರ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಗೈಸ್, ಎಷ್ಟೊಂದ್ ದಿವಸ ಆದ್ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಗುರು. ಒಂಥರ ಫುಲ್ ಥ್ರಿಲ್ಲಿಂಗು. ಫ್ರೆಶ್ ಆಗಿ ಮತ್ತೆ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ಸೊ ನಾನ್ ತಗೊಂತಾರದು ಚಾಲೆಂಜ್ ಏನ್ ಗೊತ್ತಾ, 88 ದಿವಸದ ಚಾಲೆಂಜ್ ತಗೊಂತಾ ಇದೀನಿ ಗುರು. ಏನಂದ್ರೆ ಇಷ್ಟ ದಿವಸ ಏನಂತಾರೆ, ನಮ್ಮ ರಾಶಿಲಿ ಶನಿ ಒಕ್ಕರ್ಸ್ಕೊಂಡ್ಬಿಟ್ಟಿದ್ನಲ್ವಾ, ಅದಕ್ಕೆ ಇವತ್ತು ಬಿಡುಗಡೆ ಸಿಕ್ಕಿದ್ಯಂತೆ. ಸೊ ನಾನು ಅಸ್ಟ್ರಾಲಜಿನ ಅಷ್ಟೊಂದು ನಂಬಲ್ಲ, ಬಟ್ ನೋಡುವ ಹೌ ಇಟ್ ವರ್ಕ್ಸ್ ಅಂತ ನನ್ಗೂ ಕ್ಯೂರಿಯಸ್ ಆಗಿದ್ದೀನಿ. ಸೊ ಅದಕ್ಕೋಸ್ಕರ 88 ದಿವಸದಲ್ಲಿ ನಾವು ಅನ್ಕೊಂಡಿರೋ ಎಲ್ಲಾ ಕೆಲ್ಸಗಳು ನೆರವೇರುತ್ತಂತೆ. ನಮಗೆ ಅದೇನಂತಾರೆ ಗುರುಬಲ ಅನ್ನೋದೊಂದು ನನ್ನ ರಾಶಿ. ಸೊ ನನ್ನ ರಾಶಿ ಬಂದು ವೃಶ್ಚಿಕ ರಾಶಿ. ಆ ವೃಶ್ಚಿಕ ರಾಶಿಗೆ ಗುರುಬಲ ಇವತ್ತು ಜೂನ್ 4ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆಯಂತೆ. ಸೊ ಗೈಸ್, ಇದು ನಿಜಾನ ಸುಳ್ಳ ಅಂತ ಸೊ ವರ್ಕ್ ಆಗುತ್ತಾ ಇಲ್ವಾ ಅನ್ನೋದೇ ಈ 88 ಡೇಸ್ ಚಾಲೆಂಜ್. ನಾನು ಏನ್ ಮಾಡ್ತಾ ಇದೀನಿ, ಕಂಟಿನ್ಯೂಸ್ ಆಗಿ ವ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ. 88 ದಿವಸಗಳ ಕಾಲ ನನ್ನ ಜೀವನದಲ್ಲಿ ಎಂತೆಂತಹ ಅಗೋಚರ ಘಟನೆಗಳೆಲ್ಲ ನಡಿಬಹುದು ಅಂತ ನೋಡುವ. ಬನ್ನಿ ಗೈಸ್, ಸ್ಟಾರ್ಟ್ ಮಾಡುವ. ಸೊ ಅದಕ್ಕೆ ನಾನು 100% ಎಫರ್ಟ್ ಕೊಡ್ಲೇಬೇಕಲ್ವಾ. ಇಷ್ಟು ದಿವಸ 100% ಎಫರ್ಟ್ ಕೊಟ್ಟಿದ್ದೀನಿ ಗುರು. ಅವನ ಅಜ್ಜಿ ₹1 ಯೋಗ್ಯತೆ ಇಲ್ಲ. ನನ್ನ ಅಜ್ಜಿ ನನ್ನ ಅಕೌಂಟ್ ಬ್ಯಾಲೆನ್ಸ್ ನೋಡ್ಬಿಟ್ರೆ ನೀವು ನಗಾಡ್ಬಿಡ್ತೀರಾ. ಅಷ್ಟೊಂದೆಲ್ಲ ಎಫರ್ಟ್ ಹಾಕಿ ಇನ್ನು ಯಾವ ತರ ನಕ್ಕ ಬಡತನ ಶ್ರೀಮಂತನ ಎಲ್ಲ ನಮ್ಗೆ ಬರೋದೇ ಇಲ್ವಾ, ಎಲ್ಲ ನಾವ್ ಅನ್ಕೊಂಡಿರೋ ಕೆಲ್ಸಗಳು ಆಗದೇ ಇಲ್ವಾ. ಗೈಸ್, ವೇಟ್ ಅಂಡ್ ವಾಚ್, ನೋಡೋಣ ಏನಾಗುತ್ತೆ ಅಂತ ನೋಡೋಣ. ಕಾದು ನೋಡಿ ಬನ್ನಿ. ಇವತ್ತು ನನ್ ವ್ಲಾಗ್ ನಾರ್ಮಲ್, ನನ್ ರೊಟೀನ್ ಏನ್ ಮಾಡ್ಬೇಕು ಅದನ್ನೇ ಮಾಡೋದು. ಸೊ ಅದ್ರದ್ದು ಬೈಟ್ಸ್ ನಿಮ್ಗೆ ಹಂಗೆ ಹಾಕ್ತಾ ಹೋಗ್ತೀನಿ, ಬಟ್ ಎಫರ್ಟ್ಸ್ ಜಾಸ್ತಿ ಇರುತ್ತೆ. ಸೊ ನಾನು ಏನೇನ್ ಅನ್ಕೊಂಡಿದ್ದೆ ಅದನ್ನೆಲ್ಲ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಆದಷ್ಟುನು. ಸೊ ನಾನು ಏನಂದ್ರೆ, ಅಯ್ಯೋ ಬಿಡು, ನಾನು ಎಷ್ಟೇ ಅನ್ಕೊಂಡ್ರು ಎಷ್ಟೇ ಮಾಡಿದ್ರು ಆ ಕೆಲಸ ಆಗಲ್ಲ, ಸುಮ್ನೆ ಯಾಕೆ ಟ್ರೈ ಮಾಡ್ಬೇಕು ಅಂತ ಅಲ್ಲಿಗೆ ಬಿಟ್ಬಿಡ್ತಾ ಇದ್ದೆ. ಸೊ ಇವತ್ತಿಂದ ಆ ರೀತಿ ಮಾಡೋದ್ ಬೇಡ. ಏನಂತೀರಾ? ನಮ್ಮ ಟೈಮುನು ಒಳ್ಳೇದಾಗುತ್ತೆ ಅಂತ ನಮಗ್ ಗೊತ್ತಾಗ್ತಾ ಇದೆ ಅನ್ನೋದ್ ರೀತಿ ಗೊತ್ತಾಗ್ತಿದೆ ಅಂದಾಗ ನಾವ್ ಅದಕ್ಕೆ ಏನ್ 100% ಎಫರ್ಟ್ ಕೊಡ್ತೀವಿ, ಅದಕ್ಕೆ 200% ಎಫರ್ಟ್ ಹಾಕಿ ಮಾಡುವ ಅನ್ನೋದೊಂದೇ ಈ ವ್ಲಾಗ್ ನ. ವರ್ಕೌಟ್ ಆಗುತ್ತಾ ಇಲ್ವಾ ಸೆಕೆಂಡ್ರಿ, ಬಟ್ 88 ದಿವಸ ಚಾಲೆಂಜ್ ಏನ್ ತಗೊಂತಾ ಇದೀನಿ ಅಂದ್ರೆ ನನ್ನ ಲೈಫ್ ಅಲ್ಲಿ ಏನೇನ್ ಚೇಂಜಸ್ ಆಗುತ್ತೆ, ಫಿನಾನ್ಷಿಯಲಿ, ಫಿಸಿಕಲಿ, ಮೆಂಟಲಿ ಏನಾದ್ರೂ ಆಗ್ಬೋದು. ಜಸ್ಟ್ ವೇಟ್ ಅಂಡ್ ವಾಚ್ ಗೈಸ್. ಐ ಆಮ್ ಸೋ ಕ್ಯೂರಿಯಸ್. ಸೊ ನೀವು ಸ್ಟೇ ಟ್ಯೂನ್ಡ್, ವೇಟ್ ಮಾಡಿ. ಕಮ್ ಆನ್, ಲೆಟ್ಸ್ ಗೋ. ಬ್ರೋ, ಬೆಳಿಗ್ಗೆ ನಾಷ್ಟ ಮಾಡಕ್ಕಾಗಿರ್ಲಿಲ್ಲ. ಇವಾಗ ನಾಷ್ಟಕ್ಕಿಂತ ಟೈಮ್ ಇಲ್ಲ, ಮತ್ತೆ ಒಂದ್ ಲಾಗಿನ್ ಹಾಕ್ಬಿಟ್ಟಿದ್ದಾನೆ. ಸೊ ಪಪ್ಸ್ ತಿನ್ಕೊಂಡು ಇಲ್ಲೇ ನಮ್ಮ ಕಂಪ್ನಿ ಮುಂದೆ ಒಂದ್ ಅಂಗಡಿ ನೋಡಿದೆ. ಏನ್ ಅಂಗಡಿ ಅಂತ ಗೊತ್ತಿಲ್ಲ, ಲಸ್ಸಿ ಮತ್ತೆ ರಬಡಿ ಅಂತೆ. ನನಗೂ ಗೊತ್ತಿಲ್ಲ. ಐ ಮೀನ್ ಇದು ಪಂಜಾಬಿ ಅವರ ರಾಜಸ್ಥಾನಿ ಪಂಜಾಬಿ ಡ್ರಿಂಕ್ ಅನ್ಕೊಳ್ತೀನಿ. ಕೂಲ್ ಡ್ರಿಂಕ್ ಮೊಸರಲ್ಲಿ ಮಾಡ್ತಾರೆ. ಸೊ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಬನ್ನಿ ನೋಡೋಣ ಇದಿರುತ್ತೆ ಅಂತ. ಮಾಡ್ತಾವ್ರೆ, ಏನೋ ಅಲಾಟ್ಸ್ ಮಾಡ್ತಾವ್ರಪ್ಪ. ಗ್ಲಾಸ್ ಎಲ್ಲ ತೊಳ್ದಿ, ನನಗೂ ಗೊತ್ತಿಲ್ಲ ಏನೇನ್ ಮಾಡ್ತಾವ್ರ ಅಂತ. ಕುಡಿಯಕ್ ಚೆನ್ನಾಗಿದ್ರೆ ಸಾಕು ಗುರು. ಈ ಮೊಟ್ಟೆ ಪೋಸ್ ಐತಲ್ಲ, ಅಜ್ಜಿ ಎಷ್ಟು ಜನರ ಸೆಂಟಿಮೆಂಟ್ ಫುಡ್ ಗೊತ್ತಾ ಇದು. ಇದು ತಿಂದು ಎಷ್ಟೊಂದ್ಸತಿ ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ಟಿದ್ದೀನಿ ನಾನಂತೂ ದುಡ್ಡಿಲ್ದಿರೋ ಟೈಮಲ್ಲಿ. ಇದು ಏನೋ ಲಸ್ಸಿ ಅಂತೆ, ನೋಡೋಣ ಗೈಸ್ ಹೆಂಗಿದೆ ಅಂತ. ನಾನು ಫಸ್ಟ್ ಟೈಮ್ ಇದು ಟ್ರೈ ಮಾಡಲ್ಲ. ಲಸ್ಸಿ ನಾರ್ಮಲ್ ಆಗಿ ಯೂಶಲಿ ನಾವು ಕೊಡ್ತಿದ್ದೀವಿ, ನೋಡ್ಬೇಕು ಹೆಂಗಿರುತ್ತೆ ಅಂತ. ಏನೋ ಚೆನ್ನಾಗಿದೆ ಗುರು. ಸ್ವರ್ಗ. ಒಂದ್ ಬೈಟ್ ಹಂಗೆ ಬಾಯಲ್ಲಿ ಆಗ್ತಾ ಇದ್ರೆ ಹೊಟ್ಟೆ ಹಸಿ ಇರೋದು ಫುಲ್, ಪಪ್ಸ್ ತಿಂತಾ ಇರೋದು ಫುಲ್. ಅದ್ರ ಜೊತೆ ಏನೋ ಲಸ್ಸಿ ಅಂತೆ, ನೋಡಿ ಹೆಂಗಿದಾರ. ಬಿಂದಾಸ್ ಆಗೈತೆ, ಸಕಲಾಯ್ತೆ, ರಿಯಲಿ ನಿಜವಾಗ್ಲೂ ಚೆನ್ನಾಗೈತೆ. ಬಿಸಿಲಿರೋದಕ್ಕೂ ಅದಕ್ಕೂ ಮಸ್ತ್ ಆಗೈತೆ ಕುಡಿಯಕ್ ಮಾತ್ರ. Da chamada na cena, chamada na cena, marcada, chamada
ಅವಾಗ್ಲೇ ಒಂದು ವಿಷಯ ಹೇಳೋದು ಮರ್ತೇ ನಾನು ನಿಮ್ಮ ಹತ್ರ. ಸೊ ಹೋಗ್ತಾ ಅಲ್ಲ ಸಾರಿ ಬರ್ತಾ ಲಾಗಿನ್ಗೆ 1:30 ಲಾಗಿನ್ ಮಾಡಕ್ ಬರ್ತಾ ಇದೆ ನನ್ನ ಆಫೀಸ್ ಹತ್ರ. ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್. ಪಾಪ ಇವತ್ತು ಅವ್ರ ಟೈಮ್ ಚೆನ್ನಾಗಿಲ್ವೋ ಏನಾಗಿದೆಯೋ ಗೊತ್ತಿಲ್ಲ. ಒಂದು ಈಚರ್ ಗಾಡಿ ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು. ಅದು ಯಾವ ರೇಂಜ್ಗೆ ಆಕ್ಸಿಡೆಂಟ್ ಆಗಿತ್ತು ಅಂದ್ರೆ ಫುಲ್ ಚಿತ್ತಾಲ್ ಪತಾಲ್ ಫ್ರಂಟ್ ಪಾರ್ಟ್ ಫುಲ್ ಏನಿದೆ ಫುಲ್ ಊಸ್ಟ್ ಆಗ್ಬಿಟ್ಟಿತ್ತು. ಆ ವಿಡಿಯೋ ಹಾಕ್ತೀನಿ, ನೀವೇ ನೋಡ್ಕೊಂಡ್ ಬನ್ನಿ. ನೋಡೋದಲ್ಲ ಎಷ್ಟು ಭಯಂಕರವಾಗಿ ಆಕ್ಸಿಡೆಂಟ್ ಆಗಿದೆ ಅಂತ. ಸೊ ಗೈಸ್, ಡ್ರೈವಿಂಗ್ ಮಾಡ್ಬೇಕಾದ್ರೆ ಆದಷ್ಟು ಮುಂಜಾಗರೂಕತೆಯಿಂದ ಸೇಫ್ಟಿ ಆಗಿ ಡ್ರೈವಿಂಗ್ ಮಾಡಿ. ಸೊ ನಮ್ ಟೈಮ್ ಚೆನ್ನಾಗಿರಲ್ವೋ, ಬೇರೆಯವ್ರ ಎದುರುಗಡೆ ಬರ್ತಾರೋ ಟೈಮ್ ಚೆನ್ನಾಗಿರಲ್ವೋ. ಆಕ್ಸಿಡೆಂಟ್ ಅನ್ನೋದು ಆಗದೆ ಆಕಸ್ಮಿಕ ಅಂತದ್ರಲ್ಲಿ ನಾವು ಆದಷ್ಟು ನೋಡಿ ಮಾಡಿ ಗಾಡಿನ ಸ್ಪೀಡಾಗಿ ಓಡಿಸಿ, ಬೇಡ ಅಂತ ಹೇಳಲ್ಲ. ಯಾವ್ಯಾವ ಟೈಮಲ್ಲಿ ಹೆಂಗೆ ಓಡಿಸ್ಬೇಕು ಹಂಗೆ ಓಡಿಸ್ಬೇಕು. ಸೊ ಪಾಪ ಇವತ್ತ ಡ್ರೈವರ್ ಲಕ್ ಚೆನ್ನಾಗಿಲ್ವೋ, ಅವ್ರಿಗೆ ಏನಾಗಿದೆಯೋ ಏನೋ ನನಗಂತೂ ಗೊತ್ತಿಲ್ಲ. ಮಾತ್ರ ಫುಲ್ ಮುಂದ್ಗಡೆ ಪಾರ್ಟ್ ಏನಿದೆ ಫುಲ್ ಊಸ್ಟ್ ಅನ್ಕೊಂಡ್ಬಿಡಿ. ಒಂದ್ ಸ್ವಲ್ಪ ಏನಿಲ್ಲ, ರೈಟ್ ಸೈಡ್ ಡ್ರೈವರ್ ಜಾಗದಲ್ಲೇ ಫುಲ್ ಜಾಸ್ತಿ ಗಾಡಿ ಡ್ಯಾಮೇಜ್ ಆಗಿರೋದು. ಡ್ರೈವರ್ಗೆ ದೇವ್ರ ದಯದಿಂದ ಏನು ಆಗಿಲ್ಲ ಅಂದ್ರೆ ಒಳ್ಳೇದು. ಹೇಳಕ್ಕಾಗಲ್ಲ ಟೈಮ್ ಹೆಂಗಿರುತ್ತೆ ಅಂತ, ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ಆದಷ್ಟು ನೋಡ್ಕೊಂಡು ನೋಡ್ಸಿ. ಸೊ ಬನ್ನಿ, ಇವಾಗ ನಾನು ಲಾಗಿನ್ ಹೋಗ್ತಾ ಇದೀನಿ. 1:30 ಲಾಗಿನ್ ಮುಗಿತು ಗೈಸ್. ಇವಾಗ ನೆಕ್ಸ್ಟ್ 6:30 ಲಾಗಿನ್ ಇರುತ್ತೆ. 6:30 ಲಾಗಿನ್ಗೆ ಪಿಕಪ್ ಹೋಗ್ತಾ ಇದೀನಿ. ಬನ್ನಿ ಗೈಸ್, ಹೋಗೋಣ. ಡಿಪ್ರೆಷನ್ ಏನು ಗೊತ್ತಾ? 4:20 ಕಿರೋ ಪಿಕಪ್ ಪಾಯಿಂಟ್ಗೆ 10 ನಿಮಿಷ ಲೇಟ್ ಆಗಿ ಹೋಗ್ತಾ ಇದೀನಿ. ಟ್ರಾಫಿಕ್ ಗುರು, ನಾವೇನ್ ಮಾಡೋಕ್ಕಾಗುತ್ತೆ? ಟ್ರಾಫಿಕ್ ಇದ್ರೆ ಏನ್ ಬೆಂಗಳೂರೇ ನಮ್ಮ ಅಪ್ಪಂದ? ಫೋನ್ ಮಾಡ್ಬಿಟ್ಟು ಆನ್ ಟೈಮ್ ಪಿಕಪ್ ಮಾಡ್ಬಿಡಿ, ಹಂಗ್ ಮಾಡ್ಬಿಡಿ, ಅಕ್ಕ ಹಿಂಗ್ ಮಾಡ್ಬಿಡಿ ಅಂದ್ರೆ ಗಾಡಿ ಓಡ್ಸೋರ್ಗ್ ಗೊತ್ತು. ಎಲ್ಲ ಕುತ್ಕೊಂಡು ನೀವು ಫೋನಲ್ಲಿ ಹೇಳ್ತೀರಾ, ನಮ್ಗೆ ಗೊತ್ತು ನಿಮ್ ಕೆಲ್ಸಾನೇ ಅದು ಅಂತ. ಬಟ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಅವರ್ ಸಿಚುವೇಶನ್ಸ್ ಯಾರ್. Why don't you fucking don't understand my situation? ಈ ರೋಡ್ಗಳು ನೋಡಿದ್ರೆ ಅಜ್ಜಿ ಆನೆ ಹುಚ್ಚ ಹೋಯಕ್ಕೂ ಜಾಗ ಇರಲ್ಲ ಇಲ್ಲಿ, ಹಂಗಿರ್ತದೆ. ನೀವು ನೋಡಿದ್ರೆ ಫೋನ್ ಮಾಡ್ಬಿಟ್ಟು ಪಿಕಪ್ ಮಾಡಿದ್ರ, ಎಲ್ಲಿದ್ದೀರಾ, ಯಾಕಿದ್ದೀರಾ, GPS ಇರುತ್ತೆ ನೋಡ್ಕೊಳ್ಳಿ. ಟ್ರಾಫಿಕ್ ಇರುತ್ತೆ, ಇಟ್ಸ್ ನಾಟ್ ಆರ್ ಮಿಸ್ಟೇಕ್ ಗೈಸ್. ಈಗ ಯಾವಾಗ ಹೇಳ್ತಾ ಇದೀನಿ ಗೊತ್ತಾಗ್ತಾ ಇರ್ಬೇಕು ನಿಮ್ಗೇನೆ. ನಮಗೂ ಫ್ರಸ್ಟ್ರೇಷನ್ ಇರುತ್ತೆ ಗುರು, ಗಾಡಿ ಓಡಿಸ್ತಾ ಇರ್ತೀವಿ. ನಮ್ಗೆ ರೋಡಲ್ಲಿ ಕಿತ್ತನತ್ತಿಗಿರೋದ್ರೆ ನಾವೇನ್ ಮಾಡ್ತೀವಿ ಅಂತ ನಿಮ್ಗೆ ಗೊತ್ತಿರಲ್ಲ. ಸೇಡಿಗೆ ಹಾಕ್ಬಿಟ್ಟು ಮಲ್ಕೊಂತೀವಿ. ಕಲ್ಕಿಟ್ರೆ ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ಬೇರೆ 1000 ಫೋನ್ ಮಾಡ್ತೀರಾ. ಓ ಎಲ್ಲಿದ್ದೀರಾ ಎದೆ ಮೇಲೆ ಕುತ್ಕೊಬಿಟ್ಟಿರ್ತೀರಾ, ಎಲ್ಲೋ ಸತ್ತೋಗ್ಬಿಟ್ಟಿರ್ತಾನೆ ಇವನು ಅಂತ. ಎಲ್ಲೂ ಇಲ್ಲ, ಲಾಗಿನ್ ಮಾಡಕ್ಕೆ ಬರ್ತಾ ಇರ್ತೀವಿ. ಅಡ್ಮಿನ್ಗಳ ನಿಮ್ಗೆ ಹೇಳ್ತಾ ಇರೋದು, ನೀವು ಟಾರ್ಚರ್ ಕೊಟ್ರೆ ಸೂಪರ್ವೈಸರ್ಗಳು ಫೋನ್ ಮಾಡ್ತಾರೆ. ನಮ್ ಗಾಡಿ ಟ್ರ್ಯಾಕ್ ಮಾಡ್ಕೊಳ್ಳಿ. ನಾವು ಡೈಲಿ ರೋಟೀನ್ ನೋಡಿ ಯಾವ ತರ ಡ್ಯೂಟಿ ಮಾಡ್ತೀವಂತ. ಬೇರೆ ಗಾಡಿಗಳು ಸೋಂಬೇರಿ ಬೀಳೋರ್ಗೆ ಆತರ ಟಾರ್ಚರ್ ಇಕ್ರಿ. ನಮ್ಗೆ ಯಾಕೆ ಆತರ ಟಾರ್ಚರ್ ಕೊಡ್ತೀರಾ? ನಮ್ದು ಆನ್ ಟೈಮ್ ಇರುತ್ತೆ. ಎಲ್ಲೋ ಒಂದೊಂದ್ ದಿವಸ ಹಿಂಗ ಆಗುತ್ತಪ್ಪ. ಏನು ಆ ರೋಡ್ ತೋರಿಸ್ತೀನಿ, ನೋಡ್ಬಿಡ್ರಿ. ನೀವೇ ನೋಡ್ಬಿಟ್ಟು ಅಲ್ಲ ಒಂದು ಬಿರಿಯಾನಿ ಆರ್ಡರ್ ಮಾಡ್ಕೊಂಡು ತಿನ್ಬಿಡ್ರಿ ಸಂತೋಷವಾಗಿ, ಸರಿನಾ? ನೋಡಿ, ದಯವಿಟ್ಟು ನೋಡಿ, ಆ ರೋಡ್ ತೋರಿಸ್ತೀನಿ ನೋಡಿ ಗೈಸ್. ಈ ತರ ರೋಡಲ್ಲಿ, ಈ ತರ ಟ್ರಾಫಿಕ್ ಅಲ್ಲಿ ನಾನೇನ್ 100-110 ಬರಕ್ಕಾಗುತ್ತಾ? 10 ಬರಕ್ಕೆ ಡೌಟು. ನೋಡಿ ಎಷ್ಟಿದೆ, ಅವ್ನ ಅಕ್ಕನ ಕುಕ್ಲಿ ಅಷ್ಟೈತೆ ರೋಡು. ಈ ರೋಡಲ್ಲಿ ಇನ್ನು ಎಷ್ಟು ಫಾಸ್ಟ್ ಆಗಿ ಬರಲ್ಲಪ್ಪ. ನಿಂತ್ಕೊಂಡ್ರೆ ಗಡ್ಗಟ್ಲೆ ನಿಂತ್ಕೊಂತಾರೆ, ಇಲ್ಲಿ ಮೂನೇ ಆಗಲ್ಲ. ಅದಕ್ಕೆ ಬಡ್ಕೊಂಡು ಸಾಯ್ತೀನಿ. ಈ ರೂಟ್ಗಳೆಲ್ಲ ನಮ್ಗೆ ಹಾಕ್ಬೇಡ್ರಿ, ದೊಡ್ಡ ಗಾಡಿ ಲೇಟ್ ಆಗುತ್ತೆ ಅಂತ. ದೊಡ್ಡ ಗಾಡಿ ಓಡಾಡ್ತಾವಪ್ಪ, ನಮ್ಮ ಗಾಡಿಗಳು ಇನ್ನೊಬ್ಬ ಮುತ್ತಿಕೊಂಡು ಹೋಯ್ತಾನಲ್ಲ, ಅವಾಗ ಬಂದು ನೀವು ಮಾಡಿಸ್ಕೊಡ್ತೀರಾ? ಇಲ್ಲ ಅಲ್ವಾ? ದಯವಿಟ್ಟು ಅರ್ಥ ಮಾಡ್ಕೊಂಬಿಡಿ. ಈ ತರ ಲೊಕೇಶನ್ ನಮ್ಗೆ ಹಾಕ್ಬೇಡ್ರಿ. ನೋಡ್ರಿ, ಒಂದ್ಸತಿ ಹಿಂಗ್ ನಿಂತ್ಕೊಂಡ್ಬಿಟ್ರೆ, ನೋಡಿದ್ರೆ ಈ ತರ ನಿಂತ್ಕೊಂಡ್ಬಿಟ್ರೆ ಮೂವ್ ಹೋಗಕ್ಕೆ ಏನಿಲ್ಲ ಅಂದ್ರೂ ಮಿನಿಮಮ್ 10-15 ನಿಮಿಷ ಬೇಕು. 100 ಮೀಟರ್ ಹೋಗಕ್ಕೆ ಅರ್ಧ ಗಂಟೆ ತಗೊಳುತ್ತೆ ಗೈಸ್. ನಾವೇನ್ ಮಾಡೋಣ? ನಮ್ ತಪ್ಪ? ಯಾಕ್ರೋ ಅರ್ಥ ಮಾಡ್ಕೊಂಡು ಸಾಯಲ್ಲ ನೀವೆಲ್ಲ? ನಮ್ ಜೀವ ಯಾಕ್ರೋ ತಿಂತೀರಾ? ಸಾರಾಯಿಸಿ ಶೈಲಿ ನನ್ನ ದೇವಿ ಕಾಣುವಳು, ಸುಮ್ಮಪಾನವೇ ಅವಳಾಗುತ್ತ ನನ್ನ ದೇಹ ಸೇರಿದಳು. ಉಸಿರಾಟಕ್ಕೆ ವಿಷವಾಗುತ್ತ ನನ್ನ ದೇಹ ಹೀರಿದಳು. ಸಾರಾಯಿ
ಆಡಿಸಿ ಸೇಲಿ ನನ್ನ ದೇವಿ ಕಾಡುವಳು ಸುಮಪಾನವೇ ಅವಳಾಗುತ್ತ ನನ್ನ ದೇವ ಸೇರಿದಳು ಉಸಿರಾಟಕ್ಕೆ ವಿಷವಾಗುತ್ತ ನನ್ನ ದೇವ ಸೇರಿದಳು ದಿನಾರು ವರ್ಷ ಕಳೆದೋಗುವುದು ಎಜುಕೇಶನ್ ಅನ್ನೋ ಬಾಡಿನಲ್ಲಿ 5 ವರ್ಷ ಕಳೆದೋಗುವುದು ಪ್ರೀತಿ ಪ್ರೇಮದ ಬಾಡಿನಲ್ಲಿ ಕಣ್ಣಲ್ಲಿ ಕಣ್ಣಾರಿಟ್ಟು ಮನಸ್ಸಿನಲ್ಲಿ ಮನಸ್ಸಾರಿಟ್ಟು ನನ್ನ ಒಳಗಿದ್ದಾನೆ ನನ್ನ ಕದ್ದವರು ಯಾರು ಯಾರು ನೀರಿನಲ್ಲಿ ಹೆಜ್ಜೆ ಇಟ್ಟು ಇಲ್ಲ ಇದ್ದಂಗಿದ್ದು ಎಂದು ಹೋದಳು ಯಾರು ಅವಳ್ಯಾರೋ ಹುಡುಗಿ ನನ್ನನ್ನೇ ಹುಡುಗಿ ಪ್ರೀತಿಸುತ್ತೀನಿ ಅಂತ ಹಾಡುತ್ತಾಳೆ ಹತ್ತಿರ ಬರದೆ ದೂರಾನು ಇರದೆ ಗುಂಡಿಗೆ ಚುಚ್ಚಿ ನನ್ನ ಕಾಡುತ್ತಾಳೆ ಯಾರು ಕಣ್ಣಲ್ಲಿ ಕಣ್ಣಾರಿಟ್ಟು ಮನಸ್ಸಿನಲ್ಲಿ ಮನಸ್ಸಾರಿಟ್ಟು ಎಲ್ಲ ಒಳಗಿದ್ದಾನೆ ನನ್ನ ಕದ್ದವಳು ಯಾರು ಯಾರು ನಾನೀರಿನಲ್ಲಿಟ್ಟು ನೀರಿನಲ್ಲಿ ಹೆಜ್ಜೆ ಇಟ್ಟು ಎಲ್ಲ ಇದ್ದಂಗೆದ್ದು ಎದ್ದು ಹೋದವಳು ಯಾರು ಹುಡುಗಿರಂದ್ರೆ ಡೇಂಜರಪ್ಪ ಹುಷಾರಾಗಿರಪ್ಪ ಮೊನ್ನೆ ಮಾತಿಗೆ ಬೆರಳಾಗೋದ್ರೆ ಬೆಂಪರಾಗಿರಪ್ಪ ಹುಡುಗಿರಂದ್ರೆ ಡೇಂಜರಪ್ಪ ಹುಷಾರಾಗಿರಪ್ಪ ಬೆಣ್ಣೆ ಮಾತಿಗೆ ಬೆರಳಾಗೋದ್ರೆ ಬೆಂಪರಾಗಿರಪ್ಪ ಎಂಡ ನಂಬಿದರೆ ದಂಡ ಹುಡುಗಿರಂದ್ರೆ ಡೇಂಜರಪ್ಪ ಹುಷಾರಾಗಿರಪ್ಪ ಬೆಣ್ಣೆ ಮಾತಿಗೆ ಬೆರಗಾಗೋದ್ರೆ ಬೆಂಪರಾಗಿರಪ್ಪ ಮೋಸ ಮಾಡಲೆಂದು ನೀನು ಬಂದೆಯ ಪ್ರೀತಿ ಹೆಸರು ಹೇಳಿ ಎದುರು ನಿಂತೆಯ ನಕ್ಕ ಹಾಗೆ ನಟನೆ ಮಾಡಿ ಕಾದೆಯ ನನ್ನ ಸಂಸಿನಲ್ಲಿ ಕದೆಯ ನಮ್ಮದೇ ಪ್ರೀತಿಯನ್ನು ಲೆಗಾನೆ ತಪ್ಪು ಎಂಬ ನಮ್ಮದೇ ಪ್ರೀತಿಯನ್ನು ಲೆಗಾನೆ ತಪ್ಪು ಎಂಬ ನನ್ನ ಹೇಳಿ ಹೋದೆಯ ಹೋದರೆ ಹೋಗೆ ನೀ ದೂರ ನನ್ನಿಂದ ದೂರನೇ ದೂರ ಮೋಸ ಮಾಡಲೆಂದೆ ನೀನು ಬಂದೆಯ ಪ್ರೀತಿ ಹೆಸರು ಹೇಳಿ ಎದುರು ನಿಂತೆಯ ನೀ ಅದರ ಮೇಲೆ ಹೋದೆ ಪ್ರೀತಿಸೋದಂದ್ರೆ ಏನು ಮಕ್ಕಳ ಆಟ ಏನು ಪ್ರೀತಿಸೋದಂದ್ರೆ ಏನು ಮಕ್ಕಳ ಆಟ ಏನು ಸಾಕೆಂದು ಎಂದು ಹೋಗೋಗೆ ನೀನೇನೇ ಎಲ್ಲ ಅಲ್ಲ ನಿನ್ನಿಂದೆ ಏನೂ ಇಲ್ಲ ನೀನೇನೇ ಎಲ್ಲ ಅಲ್ಲ ನಿನ್ನಿಂದೆ ಏನೂ ಇಲ್ಲ ನಿನ್ನನ್ನು ಮೀರಿ ಹೋದೆಯ ಹೋದರೆ ಹೋಗೆ ನೀ ದೂರ ನನ್ನಿಂದ ದೂರನೇ ದೂರ ಸೊ ಗೈಸ್ ಇಷ್ಟೊತ್ತು ಗಂಟೆ ಫುಲ್ ಜಲೆ ನಕ್ಕನ್ ಕಲೆ ಇಷ್ಟೊತ್ತು ಗಂಟೆ ವೈಬ್ ಮಾಡಿದ್ವಿ ಗೈಸ್ ಫುಲ್ ಹಾಡೆಲ್ಲ ಹೇಳ್ಕೊಂಡು ನಮ್ಮ ಬಾಯ್ಸ್ ಎಲ್ಲ ಸೇರಿ ಸೊ ನಮ್ಮ ವೈಬ್ ಹೆಂಗಿರುತ್ತೆ ನೋಡೋದಲ್ಲ ನೀವೇ ಫುಲ್ ಮಸ್ತ್ ಸೂಪರ್ ಆಗಿರುತ್ತೆ ಇವಾಗ 10:30 ಲಾಗಿನ್ ಹೋಗ್ತಾ ಇದ್ದೀನಿ ಲಾಗಿನ್ ಮಾಡಿಬಿಟ್ಟು ನೆಕ್ಸ್ಟ್ ಯಾವ ಡ್ಯೂಟಿ ಕೊಡ್ತಾನೇನೋ ಅಂತ ನಾನು ಅಪ್ಡೇಟ್ ಮಾಡ್ತೀನಿ ಗೈಸ್ ಸ್ಟಿಲ್ ದಟ್ ವೇಟ್ ಆ್ಯಂಡ್ ವಾಚ್ ಮತ್ತೆ ಬಂದೆ ಗೈಸ್ ನಾನು ಸೊ 3 ಗಂಟೆ ಡ್ಯೂಟಿ ಮುಗಿಸ್ಕೊಂಡು ಅವಾಗಲೇ ಹೋದವ್ನು ಇವಾಗ ಬರ್ತಾ ಇದ್ದಾನಲ್ಲಪ್ಪ ಬೆಳಕರ್ದು ಬಿಟ್ಟೈತೆ ಅಂತ ಯೋಚನೆ ಮಾಡಬೇಡ್ರಿ ನೈಟ್ ಎಲ್ಲ ಡ್ಯೂಟಿ ಮಾಡ್ತಾ ಇದ್ದೆ ಹಂಗೆ ಒಂದು ಸ್ವಲ್ಪ ಗ್ಯಾಪಲ್ಲಿ ನಿದ್ದೆ ಮಾಡೋಕ್ಕೆ ಟೈಮ್ ಆಯಿತು ನಿದ್ದೆ ಮಾಡ್ಕೊಂಡ್ಬಿಟ್ಟೆ ಲೈಟಾಗಿ 24 ಅವರ್ಸಲ್ಲಿ 8 ಡ್ಯೂಟಿ ಆಯಿತು ಇವತ್ತು ನಂದು ಸೊ 10 ಡ್ಯೂಟಿ ಆಗಬೇಕಾಗಿತ್ತು 8 ಡ್ಯೂಟಿ ಆಯಿತು ಸೊ ಗೊತ್ತಲ್ಲ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಸೂಪರ್ವೈಸರ್ಗಳು ಅಲ್ಲಿ ಇಲ್ಲಿ ಅಡ್ಜಸ್ಟ್ಮೆಂಟು ನಮಗೆ ಡ್ಯೂಟಿ ಕಮ್ಮಿ ಮಾಡಿಬಿಟ್ರು ಅದರಲ್ಲೂ ಗಾಡಿ ಮಾತ್ರ ಇವತ್ತು ಎಷ್ಟು ಹೊಡಿತು ಗೊತ್ತಾ ಗೈಸ್ 265 ಚಿಲ್ಲರೆ ಕಿಲೋಮೀಟರ್ ಓಡಿತ್ತು ಇವತ್ತು ಒಂದು ದಿವಸಕ್ಕೆ 265 ಕಿಲೋಮೀಟರ್ ನಾವು ಗಾಡಿ ಓಡಿಸ್ತೀವಿ ಬ್ಯಾಂಗ್ಳೂರಲ್ಲಿ ಅಂದರೆ ಯೋಚನೆ ಮಾಡಿ ಯಾವ ರೇಂಜಲ್ಲಿ ಪೀಕ್ಸಲ್ಲಿ ಇರುತ್ತೆ ಪ್ರೆಷರು ಆ ಟ್ರಾಫಿಕ್ಕಲ್ಲಿ ಅಂತ ಗೈಸ್ ಇದು ಡ್ರೈವಿಂಗ್ ಮಾಡೋರ್ಗೆ ಮಾತ್ರ ಅರ್ಥ ಆಗುತ್ತೆ ಗೈಸ್ ಈ ಪ್ರೆಷರ್ ಏನು ಅಂತ
ಆಕ್ಚುಲಿ ನಾವು ರೋಡಲ್ಲಿ ನೋಡ್ತೀವಲ್ಲ ಗಾಡಿ ಓಡಿಸ್ಕೊಂಡು ಹೋಗ್ತಾರಲ್ಲ ಅದೆಲ್ಲ ಡ್ರೈವರ್ಗಳು. ನೀವು ರಿಯಾಲಿಟಿ ಚೆಕ್ ಮಾಡ್ಬೇಕಂದ್ರೆ 24 hours ಚಾಲೆಂಜ್ ಮಾಡಿ ನೋಡ್ಬಿಡಿ ಯಾರನ್ನ ಬೇಕಾದ್ರೆ ನೀವು ಡ್ರೈವರ್ಗಳ ಬಗ್ಗೆ ಅರ್ಥ ಮಾಡ್ಕೊಬೇಕಂದ್ರೆ. ಅವನಜ್ಜಿ ಬೆಳಿಗ್ಗೆ ಟ್ರಾಫಿಕ್ ಹೆಂಗಾಗೈತೆ ಗೊತ್ತಾ? ಒಂದು ನಿಮಿಷ ಆಗಿ ತೋರಿಸ್ತೀನಿ. ಇಲ್ಲಿಂದ ಹಿಡಿದು ಎಲ್ಲಿ ಗಂಟ ಐತೆ ನೋಡಿ, ಇದು ಎಲ್ಲೂ ಇಲ್ಲ, ಜಾಸ್ತಿ ದೂರ ಇಲ್ಲ. ನಮ್ಮ ಮನೆ ಹತ್ರ ಮತ್ತಿಕೆರೆ ಹತ್ರ ಟ್ರಾಫಿಕ್ ಗಾಯಿಸಿದು, ಬೇರೆ ಎಲ್ಲೂ ಇಲ್ಲ. ಎಷ್ಟು ಫ್ರಸ್ಟ್ರೇಟ್ ಆಗ್ಬಿಡ್ತೀವಿ ಅಂದ್ರೆ ಬೆಳಿಗ್ಗೆನೆ ಗಾಡಿ ಓಡ್ಸಕ್ಕೆಲ್ಲ. ಏನೋ ದೇವ್ರ ದಯ ನನ್ನ ರೋಡ್ ಖಾಲಿ ಐತೆ. ಸೊ ಓಕೆ ಗೈಸ್, ನೋಡಿ ಯಾವ ತರ ಬರ್ತಾರೆ. ಕಲ್ ಕೆಟ್ಟು ಹೋಗ್ಬಿಡುತ್ತೆ ನಮ್ಗೆ. ಹೆಂಗ್ ಓಡ್ಸೋದು ಇವ್ರ ಹತ್ರ? ಇವ್ ಮಧ್ಯ ಹಿಂಗೆ ಗಾಡಿ ನೋಡೋದಲ್ಲ, ನೋಡಿ ಹೆಂಗ್ ಜಾಮ್ ಮಾಡೋದು ನೋಡ್ರಿ. ನೋಡಿ 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 ನೋಡಿ, ಅದು ಗೌರ್ಮೆಂಟ್ ವೆಹಿಕಲ್, ಪೊಲೀಸ್ ಗಾಡಿ. ತಲೆಯಲ್ಲಿ ಬುದ್ಧಿ ಆಯ್ತಾ ಬೋಳಿ ಮಕ್ಕಳು? ಫೈನ್ಗಳು ಹಾಕೊಂಡು ನಿಂತ್ಕೊಂತೀರಾ? ಇವಾಗ ಹಾಕ್ರಿ ಬಂದ್ಬಿಟ್ಟು ಫೈನ್. ಹೆಂಗ್ ಬಂದ್ ಗಾಡಿ ರಾಂಗ್ ರೂಟಲ್ಲಿ ಹೆಂಗ್ ಬರ್ತಾವ ನೋಡ್ರಿ. ಅವ್ರ ಅಪ್ಪಂದ ರೋಡು ಟ್ಯಾಕ್ಸ್ ಕಟ್ಟಲ್ವ ನಾವೆಲ್ಲ? ಹೆಲ್ಮೆಟ್ ಹಾಕಿಲ್ಲ ಫೈನ್ ಹಾಕ್ಬಿಡ್ತಾರೆ. ಅದೇ ದುಡ್ಡಲ್ಲಿ ಒಂದು ಹೆಲ್ಮೆಟ್ ಕೊಡ್ಸು, ನಿಮ್ಮ ಅಪ್ಪನ ಮನೆ ಗಂಟು ಹೋಯ್ತಾ ಅಂತ ಗೌರ್ಮೆಂಟ್ ಅವ್ರು ಕೇಳ್ತಾ ಇರೋದು. ನಾನು ಪೊಲೀಸ್ ಅವ್ರಿಗೆ ಮೈನ್ ಆಗಿ ಕೇಳ್ತಾ ಇರೋದು. ಫೈನ್ ಹಾಕ್ಬಿಟ್ಟು 100-200 ರೂಪಾಯಿ ಜಾಬ್ ಕಳ್ಕೊಂಡು ಹೊಂಟೋಯ್ತಿರಲ್ಲ. ಬಿಟ್ಟಿ ದುಡ್ಡು ಅಂದ್ರೆ ಜೊಲ್ ಸುರ್ಸ್ಕೊಂಡು ನಿಂತ್ಕೊಳ್ಳೋ ನೀವು ಇಂಥ ಕೆಲಸ ಎಲ್ಲ ಮಾಡ್ತೀರಾ? ಪೊಲೀಸ್ ಗಾಡಿಗರು ಮತ್ತಿಕೆರೆ ಫ್ಲೈಓವರ್ ಮೇಲೆ ರಾಂಗ್ ರೂಟಲ್ಲಿ ಬರ್ತಾವನೆ. ಅವ್ನಿಗೆ ಯಾರು ಹೇಳೋರು ಕೇಳೋರಿಲ್ವಾ? ಬರ್ಕೊಟ್ಬಿಟ್ಟಿದೀವಿ ಬೆಂಗಳೂರ್ನ ಪೊಲೀಸ್ ಅವ್ರಿಗೆ. ಯಾವನು ಹೇಳೋನು ಕೇಳೋನಿಲ್ಲ, ನೀವು ಆಡಿದ್ದ ಆಟ ಅಂತ. ಏನ್ ನಿಗಿರ್ತಾರೆ. ಬಾ ಒಳ್ಳೇದಲ್ಲಪ್ಪ, ಒಳ್ಳೇದಲ್ಲ. ಎಲ್ಲರಿಗೂ ಅವ್ರ ಟೈಮ್ ಬರುತ್ತೆ, ಒಳ್ಳೇದಲ್ಲ. ನಿಗ್ರಿ ಗೈಸ್ ಎಲ್ಲ ಬಿಟ್ಟಾಕಿ. ಫೈನಲಿ ನಮ್ CNG ಫುಲ್ ಖಾಲಿ ಆಗಿದೆ. ಎಷ್ಟು ಕಿಲೋಮೀಟರ್ ಓಡಿದೆ ನೋಡಿ, 170 ಕಿಲೋಮೀಟರ್ ಓಡಿದೆ ಗೈಸ್ ಒಂದು ಫುಲ್ ಟ್ಯಾಂಕು. ಇನ್ನೂ ಗ್ಯಾಸ್ ಇದೆ, ಏನಿಲ್ಲ ಅಂದ್ರೆ ಒಂದು 10 ಕಿಲೋಮೀಟರ್ ಇಲ್ಲ 5 ಕಿಲೋಮೀಟರ್ ಓಡಾಡ್ಬೋದು. ಸೊ CNG ಹಾಕ್ಸ್ಕೊಳ್ಳೋಣ. ಓಕೆ ಗೈಸ್, ನಾನು ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು ವ್ಲಾಗ್ ಜೊತೆ ಬರಗಂಟ. ಸೊ ಸ್ಟೇ ಟ್ಯೂನ್ ಗೈಸ್, ಸಪೋರ್ಟ್ ಮಾಡಿ. ಈ ಸಪೋರ್ಟ್ ಮಾಡಿ ಅನ್ನೋದಕ್ಕಿಂತ ಈ ವ್ಲಾಗ್ನ ನಾನು ಮಾಡ್ತಾ ಇರೋದೇ 88 ಡೇಸ್ ಚಾಲೆಂಜ್ ಅಂತ ಹೇಳಿದ್ದೆ. ನನ್ನ ಲೈಫಲ್ಲಿ ಯಾವ ರೀತಿ ಗ್ರೋತ್ ಆಗುತ್ತೆ ಆಗಲ್ವೋ, ನಾನು ಹಿಂಗೆ ಇರ್ತೀನೋ, ಫಿಸಿಕಲಿ ಗ್ರೋತ್ ಆಗ್ತೀನೋ, ಮೆಂಟಲಿ ಇನ್ನೂ ಚೆನ್ನಾಗಿ ಆಗ್ತೀನೋ ನೋಡುವ, ಕಾದ್ ನೋಡಿ. ಓಕೆ ಗೈಸ್, ಇನ್ನೊಂದು ವ್ಲಾಗ್ ಜೊತೆ ಸಿಗುವ. ಮತ್ತೆ ನಾಳೆ ಅಂದ್ರೆ ನಾಳೆ ಬರ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.